ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದ ಗುರಿಗಳನ್ನು ಹೊಂದಿರುತ್ತಾನೆ. ತನ್ನ ಗುರಿ ಸಾಧನೆಯಲ್ಲಿ ಅನೇಕ ದಾರಿಗಳ ಮೂಲಕ ಪ್ರಯತ್ನಿಸುತ್ತಾನೆ. ಬರೀ ಗುರಿಗಳನ್ನು ಹೊಂದಿದ್ದರೆ ಸಾಲದು, ಗುರಿಗಳನ್ನು ಸಾಧಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇಲ್ಲ ಅಂತಂದರೆ ಅದು ಬೋರ್ಡೇ ಇಲ್ಲದ ಬಸ್ನಂತೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಗುರಿ ಸಾಧಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಏಕೆಂದರೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಎಂಬಂತೆ ಗುರಿಯನ್ನು ಸಾಧಿಸಿದವರಿಗೆ ಮಾತ್ರ ಗೊತ್ತಿರುತ್ತದೆ ಅದರ ಕಷ್ಟಗಳು. ನೀವು ಥಾರ್ನ್ಡೈಕ್ ರವರ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಬಗ್ಗೆ ಕೇಳಿರ್ತೀರಾ ಅಥವಾ ಓದಿರ್ತೀರ. ಈ ಸಿದ್ಧಾಂತದಲ್ಲಿ ಒಂದು ಹಸಿದ ಬೆಕ್ಕನ್ನು ಒಂದು ಪೆಟ್ಟಿಗೆಯಲ್ಲಿ ಇಡಲಾಗಿರುತ್ತದೆ. ಆ ಬೆಕ್ಕಿಗೆ ಕಾಣುವಂತೆ ಒಂದು ತಟ್ಟೆಯಲ್ಲಿ ಒಂದು ಮೀನನ್ನು ಇಟ್ಟಿರ್ತಾರೆ. ಆದರೆ ಬೆಕ್ಕಿಗೆ ಪೆಟ್ಟಿಗೆಯನ್ನು ಲಾಕ್ ಮಾಡಲಾಗಿರುತ್ತದೆ. ಬೆಕ್ಕು ಆ ಮೀನನ್ನು ತಿನ್ನಲು ತನ್ನ ದಾರಿಗೆ ಅಡಚಣೆಯಾಗಿರುವ ಆ ಬಾಗಿಲನ್ನು ತೆರೆಯಲು ಅನೇಕ ಕ್ರಿಯೆಗಳ ಮೂಲಕ ಪ್ರಯತ್ನಿಸುತ್ತದೆ. ಆಕಸ್ಮಿಕವಾದ ಒಂದು ಕ್ರಿಯೆಯಿಂದ ಬಾಗಿಲು ತೆರೆದುಕೊಳ್ಳುತ್ತದೆ. ಇದೇ ರೀತಿ ನಾವು ನಮ್ಮ ಗುರಿಗಳನ್ನು ಸಾಧಿಸಲು ಅನೇಕ ಮಾರ್ಗಗಳ ಮೂಲಕ ಪ್ರಯತ್ನಿಸಬೇಕು. ಪ್ರಾರಂಭದಲ್ಲಿ ನಮ್ಮ ಪ್ರಯತ್ನಗಳು ವಿಫಲವಾದರೂ ಪರವಾಗಿಲ್ಲ, ಆದರೆ ನಾವು ನಮ್ಮ ಗುರಿ ಸಾಧನೆಯ ದಾರಿಯಿಂದ ಮಾತ್ರ ಹಿಂದೆ ಸರಿಬಾರದು. ಸತತ ಪ್ರಯತ್ನಗಳನ್ನು ಮಾಡಬೇಕು. ಆಗ ಮಾತ್ರ ನಾವು ನಮ್ಮ ಗುರಿ ಸಾಧನೆಯ ತುತ್ತ ತುದಿಯನ್ನು ತಲುಪಲು ಸಾಧ್ಯ. ಗುರಿ ಸಾಧಿಸಿದ ವ್ಯಕ್ತಿಗಳಲ್ಲಿ ಕಂಡುಬರುವ ಸಾಮಾನ್ಯ ಸ್ವಭಾವವೆಂದರೆ ತಮ್ಮ ಕೆಲಸಗಳಿಗೆ ಗುರಿಯನ್ನು ರೂಪಿಸುವುದು. ಗುರಿ ಸಾಧನೆಯ ಕಡೆಗಿನ ಮೊದಲ ಹೆಜ್ಜೆಯೇ ಕನಸು. ಆ ಕನಸನ್ನು ನನಸಾಗಿಸಲು ಅದಕ್ಕೆ 12 ಹಂತಗಳು ಮುಖ್ಯ. ಆ ಕನಸನ್ನು ನನಸಾಗಿಸಲು ಒಂದು ಕಾಲಾವಧಿಯನ್ನು ನಾವು ನಿಗದಿ ಮಾಡಬೇಕು. ನಂತರ ಅದನ್ನು ಕಾರ್ಯರೂಪಕ್ಕೆ ತರಲು ಕಾರ್ಯ, ನೀತಿ ಮತ್ತು ರೀತಿಗಳನ್ನು ರೂಪಿಸಿ ನಂತರ ಆ ಗುರಿ ಸಾಧನೆಗೆ ನಾವು ಪ್ರಯತ್ನವನ್ನು ಪಡಬೇಕು. ಗುರಿ ಸಾಧನೆಯಲ್ಲಿ ಕನಸು, ಕಾಲಾವಧಿ ಮತ್ತು ಕಾರ್ಯನೀತಿ ಈ 3 ಅವಶ್ಯಕ. ಈ 3ರಲ್ಲಿ ಒಂದು ಇಲ್ಲದಿದ್ದರೂ ಆ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ. ನಮ್ಮ ಅನೇಕ ಗುರಿಗಳು ನಿಜವಾಗದೇ ಇರಲು ಇವೇ ಕಾರಣ. ಹಾಗಾದರೆ ನಿಜವಾದ ಕನಸು ಯಾವುದು? ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಕನಸು ಕಾಣುತ್ತಾನೆ. ನೀವು 7 ಗಂಟೆವರೆಗೆ ಮಲ್ಕೊಂಡ್ರೆ ಅದು ನಿಜವಾದ ಕನಸಲ್ಲ. ಏಕೆಂದರೆ ಯಾವ ಕನಸು ನಿಮ್ಮನ್ನು ರಾತ್ರಿ ಇಡೀ ಮಲಗದಂತೆ ಮಾಡುತ್ತದೆಯೋ, ಯಾವ ಕನಸು ನಿಮ್ಮನ್ನು ಸದಾ ಎಚ್ಚರವಿರುವಂತೆ ಮಾಡುತ್ತದೆಯೋ, ಯಾವ ಕನಸು ನಿಮ್ಮನ್ನು ಗುರಿಯತ್ತ ನಿರ್ದೇಶನ ಮಾಡುತ್ತದೆಯೋ ಅದೇ ನಿಜವಾದ ಕನಸು. ನಾವು ನಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಬರೆದಿಡಬೇಕು. ಏಕೆಂದರೆ ನಾವು ಅದನ್ನು ಓದಿದಾಗಲೆಲ್ಲ ಅವು ನಮ್ಮನ್ನು ಉತ್ತೇಜಿಸುವಂತಿರಬೇಕು. ನದಿಯ ಪ್ರಮುಖ ಗುರಿ ಏನು? ಸಮುದ್ರ ಸೇರೋದು. ಮಾರ್ಗ ಮಧ್ಯದಲ್ಲಿ ಎಷ್ಟೇ ಬಂಡೆಗಳು, ಬೆಟ್ಟ ಗುಡ್ಡಗಳು, ತಗ್ಗು ದಿಣ್ಣೆಗಳು ಬಂದರೂ ಸಹ ತನ್ನ ಗುರಿಯೆಡೆಗೆ ನುಗ್ಗಿ ಮುನ್ನಡೆಯುತ್ತದೆ. ಅದೇ ರೀತಿ ನಮ್ಮ ಗುರಿ ಸಾಧಿಸುವ ಮಾರ್ಗ ಮಧ್ಯದಲ್ಲಿ ಅನೇಕ ಅಡೆತಡೆಗಳು ಬರುವುದು ಸಹಜ. ಆದರೆ ನಾವು ಈ ಸಮಸ್ಯೆಗಳನ್ನು ಒಂದು ಶಿಕ್ಷೆಯಾಗಿ ಸ್ವೀಕರಿಸಬಾರದು, ಬದಲಾಗಿ ಒಂದು ಸವಾಲಾಗಿ ಸ್ವೀಕರಿಸಬೇಕು. ಇನ್ನು ಟೀಕೆ ಟಿಪ್ಪಣಿಗಳು ಬರುವುದು ಸಹಜ. ಈ ಟೀಕೆಗಳನ್ನು ನಾವು ಎಚ್ಚರಿಕೆಯ ಗಂಟೆಗಳೆಂದು ಭಾವಿಸಿದಾಗ ಮಾತ್ರ ನಾವು ನಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯ. ನಮ್ಮ ಗುರಿ ಯಾವುದೇ ಆಗಿರಲಿ, ಉದಾಹರಣೆಗೆ ಉತ್ತಮ ಶಿಕ್ಷಕನಾಗುವುದು, ಒಂದು ಉತ್ತಮ ಸರ್ಕಾರಿ ಹುದ್ದೆಯನ್ನು ಪಡೆಯುವುದೇ ಆಗಿರಬಹುದು, ಅಥವಾ ನಮ್ಮ ಮಕ್ಕಳಿಗೆ ಉತ್ತಮ ತಂದೆಯಾಗುವುದು, ಅಥವಾ ನಮ್ಮ ತಂದೆ ತಾಯಿಗೆ ಉತ್ತಮ ಮಗನಾಗುವುದು. ಯಾವುದೇ ಆಗಿರಲಿ, ಗುರಿ ಸಾಧಿಸಲು ಮಾರ್ಗಗಳು ಬಹಳ ಮುಖ್ಯ. ಒಂದು ಬೃಹತ್ ಮರಕ್ಕೆ ಹೇಗೆ ತಾಯಿ ಬೇರು ಅವಶ್ಯಕವೋ ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಗುರಿ ಉದ್ದೇಶಗಳು ಅಷ್ಟೇ ಅವಶ್ಯಕ. ಆದ್ದರಿಂದ ನಾವು ಸಹ ನಮ್ಮ ಜೀವನದಲ್ಲಿ ನಮ್ಮದೇ ಆದ ಗುರಿಗಳನ್ನು ಹೊಂದಬೇಕು. ಗುರಿಯೇ ಇಲ್ಲದ ಜೀವನ ನಾವಿಕನೇ ಇಲ್ಲದ ಹಡಗಿನಂತೆ. ನೋಡಿ, ರೈತರ ಮಕ್ಕಳು ರೈತರೇ ಆಗಬೇಕು, ಬಡವರ ಮಕ್ಕಳು ಬಡವರೇ ಆಗಬೇಕು ಎಂದೇನಿಲ್ಲ. ಉತ್ತಮ ಗುರಿ ಸಾಧಿಸುವ ಛಲವಿದ್ದರೆ ಏನು ಬೇಕಾದರೂ ಮಾಡಬಹುದು. ನಾವು ನಮ್ಮ ಅವಶ್ಯಕತೆ, ಸಾಮರ್ಥ್ಯ ಹಾಗೂ ನಮ್ಮ ಕ್ಷೇತ್ರಕ್ಕೆ ತಕ್ಕಂತೆ ಉತ್ತಮವಾದ ಗುರಿಗಳನ್ನು ಹೊಂದಬೇಕು.